ಕೇಂದ್ರ ಸರ್ಕಾರ ತನ್ನ ಮೂಗಿನ ನೇರಕ್ಕೆ ಹೇಳಬೇಕು ಅಂದರೆ ಜೀತ ದಾಳಿನ ಥರ ಈ ಇಡಿಯನ್ನು ಬಳಸ್ಕೊಳತ್ತಲ್ಲ, ಅದಕ್ಕೋಸ್ಕರ ಯಾರಾದರೂ ಪ್ರಶ್ನೆ ಮಾಡಲೇಬೇಕಲ್ಲ. ಮಮತಾ ಬ್ಯಾನರ್ಜಿ ಈ ಹೆಸರು ಭಾಳ ದೊಡ್ಡದಾಗಿ ಸೌಂಡ್ ಮಾಡ್ತಾ ಇದೆ. ಮಮತಾ ಬ್ಯಾನರ್ಜಿನ ಹೆಸರೇ ಹಾಗೆ. ಪಶ್ಚಿಮ ಬಂಗಾಳದಲ್ಲಿ ಕಳೆದ 35 ವರ್ಷಗಳಿಂದ ಯಾರೂ ಅಲ್ಲಾಡ್ಸೋಕ್ಕೆ ಆಗೋದಿಲ್ಲ ಅನ್ನುವ ಕಮ್ಯುನಿಸ್ಟ್ ಸರ್ಕಾರವನ್ನು ಕಿತ್ತೊಗೆದಂತಹ ಅಧಿನಾಯಕಿ. ಇವರದ ಪಕ್ಷದ ಹೆಸರು ತೃಣಮೂಲ ಕಾಂಗ್ರೆಸ್. ಆ ತೃಣಮೂಲ ಕಾಂಗ್ರೆಸ್ನ ಹೆಸರು ಹಿಡ್ಕೊಂಡು ಇವರು ಪಶ್ಚಿಮ ಬಂಗಾಳದಲ್ಲಿ ಕಟ್ಟಿದ ಸಾಮ್ರಾಜ್ಯ ಇದೆಯಲ್ಲ, ಅದನ್ನು ಯಾರೂ ಕೂಡ ಬೀಟ್ ಮಾಡೋಕ್ಕಾಗದಿರತಕ್ಕಂಥ ವಾತಾವರಣ. ಈಗ ಸದ್ಯಕ್ಕೆ ಈ ವರ್ಷ ಪಶ್ಚಿಮ ಬಂಗಾಳದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಶುರುವಾಗುತ್ತೆ. ಸೊ ಅದರ ಬೆನ್ನಲ್ಲೇ ಪಶ್ಚಿಮ ಬಂಗಾಳದಲ್ಲಿ ಹಲವಾರು ನಾಟಕಗಳಾಗಲೇ ಶುರುವಾಗಿದ್ದಾವೆ. ಈ ನಾಟಕ ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ಚುನಾವಣೆ ನಡೆಯುತ್ತೋ ಅಲ್ಲೆಲ್ಲ ಈ ನಾಟಕಗಳು ನಡೀತವೆ. ಆ ನಾಟಕದ ಮೂಲ ಡೈರೆಕ್ಟರ್ ಯಾರೋ, ನಿರ್ದೇಶಕರು ಯಾರೋ, ಅದಕ್ಕೆ ಜಾರಿ ನಿರ್ದೇಶನಾಲಯ ಅಂತದೆ. ಇಡಿ ರೈಡ್ ಮಾಡುತ್ತೆ ಅಂತಂದರೆ ಯಾವ ರಾಜಕಾರಣಿ ಕೂಡ ಗಡಗಡಗಡನ್ನು ನಡುತ್ತಾರೆ. ಇಡಿಗೆ ಇರುವ ಸ್ವಾಯತ್ತತೆ ಆ ರೀತಿದು. ಅದು ಕೇಂದ್ರ ಸರ್ಕಾರದ ನೇರ ಅಧೀನಕ್ಕೆ ಬರುತ್ತೆ. ಯಾಕೆ ಮಮತಾ ಬ್ಯಾನರ್ಜಿ ಏನು ಮಾಡೋದು? ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ಇಡಿ ಪ್ರತೀಕ್ ಜೈನ್ ಅನ್ನುವ ಒಬ್ಬ ವ್ಯಕ್ತಿಗೆ ಸೇರ್ತಕ್ಕಂಥ ಒಂದು ಸಂಸ್ಥೆ ಮೇಲೆ ದಾಳಿ ಮಾಡುತ್ತೆ. ಆ ದಾಳಿ ಮಾಡಿದ ಹಿನ್ನೆಲೆಯಲ್ಲೇ ಮಮತಾ ಬ್ಯಾನರ್ಜಿ ಅವರು ಬಂದು ಆ ಪ್ರತೀಕ್ ಜೈನ್ ಅವರ ಆಫೀಸ್ ಒಳಗೆ ನುಗ್ಗಿ ಕೆಲವೊಂದಷ್ಟು ಫೈಲ್ಸ್ನ ತಗೊಂಡು ಹೋಗಿದ್ದಾರೆ, ಕೆಲವು ಕಡತಗಳನ್ನು ತಗೊಂಡು ಹೋಗಿದ್ದಾರೆ. ಆದರೆ ಅಲ್ಲಿ ಬಂದಿದ್ದಾರಲ್ಲ ಇಡಿ ಅಧಿಕಾರಿಗಳು, ಅವರು ಮಮತಾ ಬ್ಯಾನರ್ಜಿ ಅವರ ಆವೇಶಕ್ಕೆ, ಅವರ ಇಮೇಜಿಗೆ ದಂಗು ಬಡಿದು ಹಂಗೆ ಸುಮ್ಮನೆ ನಿಂತ್ಬಿಟ್ಟಿದ್ದಾರೆ. ಯಾವ ಫೈಲ್ ಬೇಕು ಆ ಫೈಲ್ ತಗೊಂಡು ಹೋಗ್ಬಿಡ್ಲಿ ಅತ್ತಿಗೆ ಅಂತ. ಆಮೇಲೆ ಅದು ಹೋದ್ಮೇಲೆ ಹಿಂದ್ಗಡೆಯಿಂದ ಮಮತಾ ಬ್ಯಾನರ್ಜಿ ಅಂದರೆ CM ಮೇಲೆ ಇವರು ಕೇಸ್ ಮಾಡಿದ್ದಾರೆ. ಇತ್ತ ಕಡೆ ಮಮತಾ ಬ್ಯಾನರ್ಜಿ ಸರ್ಕಾರದ ವತಿಯಿಂದ ಮತ್ತೆ ಇವರು ಒಂದು ಕೇಸ್ ಮಾಡಿದ್ದಾರೆ. ಇದು ಈ ಸದ್ಯದ ವಿಷಯ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನು, ಈ ಇಡಿ ಇದೆಯಲ್ಲ, ಇಡಿ ಅನ್ನೋದನ್ನು ಜನ ಎಷ್ಟು ಮಟ್ಟಿಗೆ ನಂಬಬೇಕು? ಇಷ್ಟು ಹೀನಾಯ ಸ್ಥಿತಿಯಲ್ಲಿ ಯಾವುದಾದ್ರು ಒಂದು ಸಂಸ್ಥೆ ಕೆಲಸ ಮಾಡೋಕ್ಕೆ ಸಾಧ್ಯ ಇದೆಯಾ? ಯಾಕೆ ಹೀನಾಯ ಸ್ಥಿತಿಯಲ್ಲಿ ಕೆಲಸ ಮಾಡೋದು ಅಂತ ಹೇಳ್ತಾ ಇದ್ದೀವಿ ಅಂತಂದರೆ, 2014ನೇ ಇಸ್ವಿಯಿಂದ 2024ನೇ ಇಸ್ವಿ ತನಕ ಅಂದರೆ 10 ವರ್ಷಗಳ ಲೆಕ್ಕ ತಗೊಂಡ್ರೆ ಇಡಿ ದಾಳಿ ಮಾಡಿರ್ತಕ್ಕಂಥ ಪ್ರಕರಣಗಳ ಸಂಖ್ಯೆ 121. ಆ 121 ದಾಳಿಗಳಲ್ಲಿ ಅದು ಅಷ್ಟು ಕ್ಲೀನ್ ಇಮೇಜ್ ಇರ್ತಕ್ಕಂಥ ಸಂಸ್ಥೆನೇ ಆಗಿದ್ರೆ, ನಿಜಕ್ಕೂ ಕೂಡ ಯಾರ ಮರ್ಜಿಗೂ ಸಿಗಾಗಿರ್ತಕ್ಕಂಥ ಒಂದು ಸ್ವಾಯತ್ತ ಸಂಸ್ಥೆನೇ ಆಗಿದ್ರೆ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು. ಆದರೆ ಇದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಲ್ಲ ಅನ್ನೋದಕ್ಕೆ ಈ 121 ದಾಳಿ ಇದೆಯಲ್ಲ, ಈ 121 ದಾಳಿ ಎಲ್ಲೆಲ್ಲಿ ಮಾಡಿದ್ರು ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಆ 121 ದಾಳಿಯಲ್ಲಿ BJPಯವರ ಮೇಲೆ ಆಗಿರ್ತಕ್ಕಂಥ ದಾಳಿ ಎಷ್ಟು? BJP ರಾಜಕಾರಣಿಗಳ ಮೇಲೆ. ಆ 121 ಜನರಲ್ಲಿ ಕೇವಲ 6 ಜನಗಳ ಮೇಲೆ ಮಾತ್ರ BJP ನಾಯಕರ ಮೇಲೆ ದಾಳಿ ಮಾಡಿದೆ. ಅದರಲ್ಲಿ ಬೇರೆ ಬೇರೆ ರಾಜಕೀಯ ಕಾರಣಗಳು ಕೂಡ ಇದ್ದಾವೆ. ಆ 6 ಜನರಲ್ಲಿ ಒಬ್ಬರು ಅಜಿತ್ ಪವಾರ್, ಮಹಾರಾಷ್ಟ್ರ ಕಂಡಂಥ ಭಾಳ ದೊಡ್ಡ ನಾಯಕ ಅಜಿತ್ ಪವಾರ್ ಮೇಲೆ ಅವರ ಪಾರ್ಟಿ ಇತ್ತಲ್ಲ, ಆ ಪಾರ್ಟಿ ಇದ್ದಾಗ ಅವರು ಇಡಿ ರೈಡ್ ಮಾಡುತ್ತೆ. ಇಡಿ ರೈಡ್ ಮಾಡಿದ ನಂತರ ಅಜಿತ್ ಪವಾರ್ ಅನಿವಾರ್ಯವಾಗಿ NDA ಸರ್ಕಾರದ ಒಂದು ಭಾಗವಾಗಿ ಹೋಗ್ತಾರೆ. ಅಲ್ಲಿಗೆ ಇಡಿ ಅವ್ರನ್ನ ಕೈ ಬಿಟ್ಬಿಡುತ್ತೆ. ಕನ್ವಿಕ್ಷನ್ ರೇಟು ಇಡಿದು ತೀರಾ ಕಡಿಮೆ. ಇಡಿ ದಾಳಿ ಮಾಡುತ್ತೆ ಅಷ್ಟೇ, ಆದರೆ ಶಿಕ್ಷೆ ಕೊಡುವ ಪ್ರಮಾಣ ಇದೆಯಲ್ಲ ಅದು ಇಲ್ಲವೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಕಡಿಮೆ ಇದೆ. ಸೊ ಈಗ 121 ಜನದಲ್ಲಿ ಕೇವಲ 6 ಜನದ ಮೇಲೆ ಅಂತಂದರೆ ಇನ್ನು ಉಳಿದ 100ಕ್ಕೂ ಹೆಚ್ಚು ಜನ ಯಾರು? ಎಲ್ಲರೂ ಕೂಡ ಆಪೋಸಿಷನ್ ಪಾರ್ಟಿ, ಕಾಂಗ್ರೆಸ್ಸು, TMC, ಆಮ್ ಆದ್ಮಿ ಪಾರ್ಟಿ, SP, ಈ ರೀತಿಯ ಪಾರ್ಟಿಗಳಿದಾವಲ್ಲ, ಈ ಪಾರ್ಟಿಗಳ ಮೇಲೆ ಮಾತ್ರ ಇಡಿ ದಾಳಿ ಮಾಡುತ್ತೆ. ಯಾಕೆ BJP ರಾಜಕಾರಣಿಗಳ ಮೇಲೆ ದಾಳಿ ಮಾಡಲ್ಲ? BJPಯ ಕಾಲಾಳ ಕೆಲಸ ಮಾಡ್ತಾ ಇದೆಯಾ? BJPಯ ಋಣದಲ್ಲಿದೆಯಾ ಈ ಇಡಿ? ಈ ಕಾರಣಕ್ಕೋಸ್ಕರನೇ ಮಮತಾ ಬ್ಯಾನರ್ಜಿ ಎತ್ಕೊಂಡಿರ್ತಕ್ಕಂಥ ಈ ಸ್ಟೆಪ್ ಇದೆಯಲ್ಲ, ಈ ಸ್ಟೆಪ್ಪಿಗೋಸ್ಕರ ಪಶ್ಚಿಮ ಬಂಗಾಳದ ಜನ ಮೊದಲೇ ತುಂಬ ಸ್ವಾಭಿಮಾನಿಗಳು. ಪಶ್ಚಿಮ ಬಂಗಾಳ ಇದೆಯಲ್ಲ, ಯಾವತ್ತೂ ಕೂಡ ಭಾರತ ದೇಶದಲ್ಲಿ ಒಂದು ಹೆಜ್ಜೆ ಮುಂದಿರ್ತಕ್ಕಂಥ ರಾಜ್ಯ. ಕೋಲ್ಕತ್ತಾ ಅಂತ ಈಗೇನು ಕರಿತೀವಿ, ಆ ಕಲ್ಕತ್ತಾದ ಮುಖಾಂತರ ನಮ್ಮ ದೇಶ ಕಂಡ ಮೊದಲ ಪತ್ರಿಕೆ ಆಗಿರ್ಬೋದು, ಮೊದಲ ರಂಗಭೂಮಿ ಚಟುವಟಿಕೆ ಆಗಿರ್ಬೋದು, ಮೊದಲ ಸಾಹಿತ್ಯ ಆಗಿರ್ಬೋದು, ಈ ನಾಡಿಗೆ ರಾಷ್ಟ್ರಗೀತೆ ಕೊಟ್ಟಂತಹ ರಾಜ್ಯ ಅದು. ಆ ರಾಜ್ಯ ತುಂಬ ಸುಶಿಕ್ಷಿತವಾದಂಥ ರಾಜ್ಯ. ಆ ರಾಜ್ಯದಲ್ಲಿ ಈ BJPಯ ಇಡೀ ಈ ಚಾಣಾಕ್ಷತನ ಇದೆಯಲ್ಲ, ಈ ಕುಯುಕ್ತಿ ಇದೆಯಲ್ಲ, ಇದು ಅಷ್ಟು ಸುಲಭವಾಗಿ ನಡೆಯೋಕ್ಕೆ ಬಿಡಲ್ಲ ಅಂತೇಳಿ ಮಮತಾ ಬ್ಯಾನರ್ಜಿ ನೇರವಾಗಿ ಬೀದಿ ಹಿಡಿದು ಹೋರಾಟ ಮಾಡ್ತಾ ಇದ್ದಾರೆ. ಹಾಗಂತೇಳಿ ಮಮತಾ ಬ್ಯಾನರ್ಜಿ ಮಾಡ್ತಾರೆ ಸರಿನಾ? ಬಹುತೇಕ ಮಟ್ಟಿಗೆ ಮಮತಾ ಬ್ಯಾನರ್ಜಿ ಮಾಡ್ತಾ ಇರೋದು ಸರಿ. ಯಾಕೆ ಅಂತಂದರೆ ಈ ಇಡಿ ವಿರುದ್ಧ ಈ ಮೋದಿ ಮತ್ತು ಅಮಿತ್ ಶಾ ಕೈಲಿ ಇರತಕ್ಕಂಥ ಈ ಇಡಿ ಇದೆಯಲ್ಲ, ಇಡಿ ಮಾಡ್ತಾ ಇರ್ತಕ್ಕಂಥ ಅನಾಚಾರದ ಇದೆಯಲ್ಲ, ಅನಾಚಾರಕ್ಕೆ ಭಾಳ ದೊಡ್ಡ ಹಿನ್ನೆಲೆ ಇದೆ. ಯಾವುದೇ ರಾಜಕೀಯ ಪಕ್ಷದವ್ರನ್ನು ಕೂಡ ನಾವು ಹೆಂಗೆ ಬೇಕಾದರೂ ಮುಗಿಸ್ತೀವಿ, ನಮ್ಮ ಹತ್ರ ಇಡಿ ಇದೆ
ಅಂತ ಅಸ್ತ್ರ ಇಟ್ಕೊಂಡು ಬಂದಿದ್ದಾರಲ್ಲ, ಅದಕ್ಕೆ ಯಾರಾದರೂ ಒಬ್ಬರು ಎದೆ ಕೊಟ್ಟು ನಿಲ್ಲಬೇಕಲ್ಲ. ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಆ ಕಡೆ ಅಜಿತ್ ಪವಾರ್ ಆಗಿರ್ಬೋದು ಮಹಾರಾಷ್ಟ್ರದಲ್ಲಿ, ಇನ್ನು ಬೇರೆ ಬೇರೆ ರಾಜ್ಯದಲ್ಲಿ ಎಷ್ಟೋ ಜನ ಈ ನಾವೇನು ಭಾಳ ದೊಡ್ಡ ಗಂಡಸರು ಅಂತ ಏನು ಹೇಳ್ಕೊಂತಾರಲ್ಲ ಅಂತ ದೊಡ್ಡ ದೊಡ್ಡ ಗಂಡಸರುಗಳೇ ತಮ್ಮ ಗಂಡದೆಯನ್ನು ನೆಲಕ್ಕೆ ಚೆಲ್ ಕೂತಿರುವಾಗ ಮಮತಾ ಬ್ಯಾನರ್ಜಿ ಅನ್ನುವ ದಿಟ್ಟ ಮಹಿಳೆ ಆ ಇಡಿ ಎದುರು ನಿಂತಿರತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ. ಆದರೆ ಅವರು ಮಾಡಿರ್ತಕ್ಕಂಥ ಕೆಲಸ ಸಾಂವಿಧಾನಿಕವಾಗಿದೆಯಾ? ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಸ್ವಾಯತ್ತ ಸಂಸ್ಥೆಯ ಇಡಿಯನ್ನು ಕೆಲಸಕ್ಕೆ ಕರ್ತವ್ಯ ಲೋಪಕ್ಕೆ ಅಡ್ಡಿ ಮಾಡೋದು ಸರಿಯಾದ ವಿಚಾರನ ಅಂತ ಪ್ರಶ್ನೆ ಮಾಡುತ್ತೆ. ಆದರೆ ಅದು ತಪ್ಪು. ಆದರೆ ಅದಕ್ಕಿಂತ ದೊಡ್ಡ ತಪ್ಪು ಯಾವ್ದು ಹೇಳಿ? ಅದಕ್ಕಿಂತ ದೊಡ್ಡ ತಪ್ಪು ಕೇಂದ್ರ ಸರ್ಕಾರ ತನ್ನ ಮೂಗಿನ ನೇರಕ್ಕೆ ಹೇಳ್ಬೇಕು ಅಂದರೆ ಜೀತ ದಾಳಿನ ಥರ ಈ ಇಡಿಯನ್ನು ಬಳಸ್ಕೊಳತ್ತಲ್ಲ, ಅದಕ್ಕೋಸ್ಕರ ಯಾರಾದರೂ ಪ್ರಶ್ನೆ ಮಾಡಲೇಬೇಕಲ್ಲ. ಹಾಗಾಗಿ ಮಮತಾ ಬ್ಯಾನರ್ಜಿ ಎತ್ಕೊಂಡಿರ್ತಕ್ಕಂಥ ಈ ಸ್ಟೆಪ್ ಇದೆಯಲ್ಲ, ಈ ಸ್ಟೆಪ್ನ ಇಡೀ ಭಾರತ ದೇಶದಲ್ಲಿ ಒಂದು ಪಾಸಿಟಿವ್ ಆದಂಥ ವಾತಾವರಣ ನಿರ್ಮಾಣ ಕಾರಣ ಆಗಿದೆ. ಚುನಾವಣೆ ಇನ್ನೇನು ಬಂದೇ ಹೋಯಿತು ಅನ್ನುವ ಈ ಹೊತ್ತಿನಲ್ಲಿ ಪಶ್ಚಿಮ ಬಂಗಾಳಕ್ಕೆ ಇಡಿ ಹೋಗುತ್ತೆ, ಅದು ನಿರೀಕ್ಷಿತ, ಎಲ್ಲರಿಗೂ ಗೊತ್ತಿರತಕ್ಕಂಥ ಓಪನ್ ಸೀಕ್ರೆಟ್. ಇನ್ನು ಬೇರೆ ಯಾವ ಟೈಮಲ್ಲೂ ಕೂಡ ಇಡಿ ಹೋಗಲ್ಲ, ನಿಮ್ಮನ್ನು ಹಿಡಿದು ಅಲ್ಲಾಡಿಸ್ತೀವಿ, ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತೇಳಿ. ಮಮತಾ ಬ್ಯಾನರ್ಜಿ ಸುಮ್ಮನೆ ನಾಯಕಿ ಆದವರಲ್ಲ. ಮಮತಾ ಬ್ಯಾನರ್ಜಿ ದೀದಿ ಅಂತಲೇ ಕರೆಸ್ಕೊಂತಾರೆ ಇಡೀ ಪಶ್ಚಿಮ ಬಂಗಾಳದ ತುಂಬ. ದೀದಿ ಅಂದರೆ ಅಕ್ಕ ಅಂತ, ಇಡೀ ರಾಜ್ಯದ ಜನಗಳಿಗೆ ಅಕ್ಕನಾಗಿರ್ತಕ್ಕಂಥ ದೀದಿ ಅಂತ ಕರೆಸ್ಕೊಳ್ತಕ್ಕಂಥ ಮಮತಾ ಬ್ಯಾನರ್ಜಿ ಈ ದೇಶವೇ ಕಂಡಂತಹ ಭಾಳ ಸರಳವಾದಂತಹ, ಭಾಳ ಸಜ್ಜನಿಕೆ ಇರತಕ್ಕಂತಹ, ಆದರೆ ಭಾಳ ದಿಟ್ಟತನ ಇರತಕ್ಕಂಥ ಒಬ್ಬ ರಾಜಕಾರಣಿ, ಬಹಳ ರಾಜಕಾರಣಿ. ಇಡೀ ಭಾರತ ದೇಶದಲ್ಲಿ ಅತಿ ಕಡಿಮೆ ಆಸ್ತಿ ಹೊಂದಿರತಕ್ಕಂಥ ರಾಜಕಾರಣಿ. ಅವರ ಆಸ್ತಿ ಮೌಲ್ಯ ಕೇವಲ 15 ಲಕ್ಷ. ಕೇವಲ 15 ಲಕ್ಷ. ಇಡೀ ಭಾರತ ರಾಜ್ಯದಲ್ಲಿ ಅಷ್ಟೂ ರಾಜ್ಯಗಳಿರ್ತಕ್ಕಂಥ ಬೇರೆ ಮುಖ್ಯಮಂತ್ರಿಗಳಿಗೆ ಹೋಲಿಸ್ಕೊಂಡ್ರೆ 15 ಲಕ್ಷ ಇರತಕ್ಕಂಥ ರಾಜಕಾರಣಿ ಮೌಲ್ಯ, ಅವರ ಒಟ್ಟಾರೆ ಆಸ್ತಿಯ ಮೌಲ್ಯ 15 ಲಕ್ಷ. 15 ಲಕ್ಷ ಇರತಕ್ಕಂಥ ಮಮತಾ ಬ್ಯಾನರ್ಜಿಗೆ ಯಾವ ಭಯವೂ ಇದ್ದಂತಿಲ್ಲ. ಹಾಗಾಗಿನೇ ಆ ತೃಣಮೂಲ ಕಾಂಗ್ರೆಸ್ಸು ಸಂಸತ್ನಲ್ಲೂ ಕೂಡ ಭಾಳ ಗಟ್ಟಿಯಾಗಿ ಮಾತಾಡುತ್ತೆ. ಮೊಹಿಯಾ ಮೌತ್ರಾ ಅನ್ನುವ ಭಾಳ ಗಟ್ಟಿ ದನಿ ಕೂಡ ಈ TMCಯಿಂದಲೇ ಬಂದಿರತಕ್ಕಂಥದ್ದು. ಇಂತಹ ಈ ಮಹಿಳೆಯರೆಲ್ಲರೂ ಮೊಹಿಯಾ ಮೌತ್ರಾ ಆಗಿರ್ಬೋದು ಅಥವಾ ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಇದ್ರ ಮುಂದ್ಗಡೆ ಇನ್ನಿಬ್ಬರು ಈ ಕಡೆ ಮೋದಿ ಮತ್ತು ಅಮಿತ್ ಶಾ ಇದ್ದಾರಲ್ಲ, ಅವ್ರು ಗಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗುತ್ತಾ? ಇದೆಲ್ಲ ಚುನಾವಣೆ ಹೊತ್ತಿಗೆ ಬಹಿರಂಗ ಆಗುತ್ತೆ. ಅದರ ನಡುವೆ ಈ ಕೇಂದ್ರ ಸರ್ಕಾರ ಮತ್ತು ಈ ಪಶ್ಚಿಮ ಬಂಗಾಳದ ರಾಜ್ಯ ಸರ್ಕಾರದ ನಡುವೆ ಒಂದು ಜಟಾಪಟಿ ನಡೀತಾನೆ ಇರುತ್ತೆ. ಒಂದು ಕಡೆ ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಎಲೆಕ್ಷನ್ ಆಗುತ್ತೋ ಅಲ್ಲೆಲ್ಲ ಎಲೆಕ್ಷನ್ಗಳಲ್ಲೂ ಕೂಡ ಮೊನ್ನೆ ಬಿಹಾರ ಸೇರಿದಂತೆ BJP ಕ್ಲೀನಾಗಿ ಸ್ವೀಪ್ ಮಾಡ್ಕೊಂಡು ಹೋಗ್ತಾ ಇದೆ NDA ಅಲಯನ್ಸ್. ಆ NDA ಅಲಯನ್ಸ್ನ ಅಬ್ಬರ ಇದೆಯಲ್ಲ, ಅದನ್ನು ಪಶ್ಚಿಮ ಬಂಗಾಳದ ವಿದ್ಯಾವಂತರು ಮುರಿತಾರ. ಅದಕ್ಕೆ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಗಟ್ಟಿಯಾಗಿ ಒಂದು ಮುನ್ನುಡಿ ಹಾಕೊಡ್ತಾರ ಅಂತ ಇಡೀ ದೇಶದ ಜನತೆ ಕಾಯ್ತಾ ಇದ್ದಾರೆ. ಫಲಿತಾಂಶ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕಾದು ನೋಡೋಣಂತೆ. ಧನ್ಯವಾದಗಳು.